ಫೈಂಡ್ ದ ಡಿರೈವೇಟಿವ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್. ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1/x² ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಂ, ಮತ್ತಿಲ್ಲಿ ತಿರ್ಗಾ ಫಸ್ಟ್ ಪ್ರಿನ್ಸಿಪಲ್ ಉಪಯೋಗಿಸ್ಬೇಕಾಗುತ್ತೆ ನಾವು. ಸೊ ಆ ಫಾರ್ಮುಲಾ ಬಂದು ಎಫ್ ಪ್ರೈಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಲಿಮಿಟ್ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಮೈನಸ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಹೆಚ್ ಆ್ಯಸ್ ಹೆಚ್ ಟೆನ್ಸ್ ಟುವರ್ಡ್ಸ್ 0. ಸರಿನಾ? ಸೊ ಇವಾಗ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಏನಾಗುತ್ತೆ, ಇದು 1/x ಪ್ಲಸ್ ಹೆಚ್ ದ ಹೋಲ್ ಸ್ಕ್ವೇರ್ ಆಗುತ್ತೆ. ಇದನ್ನು ಡೈರೆಕ್ಟಾಗಿ ಇನ್ನೇನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಇದು ಮಾಡೋದಕ್ಕಾಗಲ್ಲ, ಯಾಕಂದರೆ ಎಲ್ ಸಿ ಎಮ್ ತೊಗೊಬೇಕಾಗುತ್ತೆ. ಹಾಗಾಗಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡೋಣ. ದೇರ್ ಫೋರ್ ಎಫ್ ಪ್ರೈಮ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಹೆಚ್ ಗೋಯಿಂಗ್ ಟುವರ್ಡ್ಸ್ 0, ಫ್ರ್ಯಾಕ್ಷನ್ಸ್ ಅಲ್ವಾ, ಸೊ ದೊಡ್ಡ ಬ್ರಾಕೆಟ್ ಉಪಯೋಗಿಸ್ತೀನಿ, 1/x ಪ್ಲಸ್ ಹೆಚ್ ದ ಹೋಲ್ ಸ್ಕ್ವೇರ್ ಮೈನಸ್ 1/x², and this entire expression divided with h. So limit h tending towards 0. So LCM x² minus x plus h the whole square ಈ ರೀತಿಯಲ್ಲಿ LCM ತಗೊಂಡು ಇದೆಲ್ಲ ಬದಲಾಗುತ್ತೆ. ಡಿನಾಮಿನೇಟರಲ್ಲಿ ಇದಿರುತ್ತೆ, ಇಂಟು ಆರ್ ಡಿವೈಡೆಡ್ ವಿತ್ ಆರ್ ಇಂಟು 1/h ಅಂತ ಬರ್ಕೊತೀನಿ. ಸರಿನಾ? ಸೊ ಇದನ್ನು ಅದೇ ಥರ ಬರ್ಕೊತೀನಿ. ಹೇಗೆ ಇದನ್ನು ಹೇಗೆ ಬರದೆ ಅಂತ ಹೇಳಿದ್ರೆ, ಇವಾಗ ಒಂದು 2/3 ಅಂತ ಹೇಳಿ ಒಂದು ನಂಬರ್ ತೊಗೊಳ್ಳಿ. ಇದನ್ನು ನಾನು 2 × 1/3 ಅಂತ ಹೇಳಿ ಬರ್ಕೊಬೋದು ಅಲ್ವಾ? ಅಷ್ಟೇ, ಅದನ್ನೇ ಮಾಡಿರೋದು ನಾನು. ಈ ಎಕ್ಸ್ಪ್ರೆಷನ್ ಇಂಟು 1/h ಅಂತ ಹೇಳಿ ಬರ್ಕೊಂಡಿದ್ದೀನಿ. ಹೇಗಿರು ಡಿವೈಡೆಡ್ ಬೈ 10 ಆಗುತ್ತೆ. ಸೊ ಈ ರೀತಿಯಲ್ಲಿ ಬರ್ಕೊತೀನಿ ಅಷ್ಟೇ. ಸರಿನಾ? ಸೊ ಇವಾಗ ಇಲ್ಲಿ ನಾನು ಲಿಮಿಟ್ ಆಫ್ ಈ ನ್ಯೂಮರೇಟ್ರಲ್ಲಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತು ಅಂತ ಹೇಳಿದ್ರೆ a + b ದ ಹೋಲ್ ಸ್ಕ್ವೇರ್ ಎಲ್ಲ, this is a² plus b² plus 2ab, this entire thing divided with x² into x plus h the whole square ಆಗುತ್ತೆ. So this into 1/h ಆಗುತ್ತೆ as h tends towards 0. ಸರಿನಾ? ನೆಕ್ಸ್ಟು ಇಲ್ಲಿ x² ಮೈನಸ್ x² ಕಟ್ ಆಗುತ್ತೆ. ಈ ಥರ ಮಾಡೋದು ಕಲೀರಿ, ಒಂದೊಂದೇ ಸ್ಟೆಪ್ ಎಲ್ಲ ನೋಡ್ಸೋದಕ್ಕೆ ಹೋಗಬೇಡಿ. ಮತ್ತು ಹೇಳಬೇಕು ಅಂತ ಹೇಳಿದ್ರೆ ತಿರ್ಗಾ ಇದನ್ನು ಮಲ್ಟಿಪ್ಲೈ ಮಾಡಿ ಕಾಮನ್ ತೆಕ್ಕೊಂಡಿದೆ, ಅದರಲ್ಲಿ ಒಂದು ಸ್ಟೆಪ್ ಸ್ಕಿಪ್ ಮಾಡ್ಬೋದು. x² ಇಂಟು x ಪ್ಲಸ್ ಹೆಚ್ ದ ಹೋಲ್ ಸ್ಕ್ವೇರ್ ಇಂಟು 1/h. ಇವಾಗ ಇದರಲ್ಲಿ ನ್ಯೂಮರೇಟರಲ್ಲಿ ಏನೇನು ಕಾಮನ್ ಇದೆಯಾ ನೋಡಿ, ಇದೆಲ್ಲ ಹೆಚ್ ಕಾಮನ್ ಇದೆ. ದಿಸ್ ಇಸ್ ಲಿಮಿಟ್ h tending towards 0, h times of minus h minus 2x, this entire expression divided with x² into x plus h the whole square into 1/h. ಸೊ ಇಲ್ಲಿ ನಾವು ಈ ರೀತಿಯಲ್ಲಿ ಈ ಹೆಚ್ಚು ಮತ್ತು ಈ ಹೆಚ್ಚು ಕ್ಯಾನ್ಸಲ್ ಆಗುತ್ತೆ ಅಂತ ನೋಡಿಸೋ ಬದಲಾಗಿ ಇದನ್ನು ನಾವು ಈ ರೀತಿಯಲ್ಲಾದರೂ ನೋಡಿಸ್ಬೋದಾಗಿತ್ತು. ಸರಿನಾ? ಸೊ ಯಾವ್ದು ಅರ್ಥ ಆಗುತ್ತೋ ಅದ್ರ ಮೇಲೆ ನಿಮ್ಮ ರೈಟಿಂಗ್ ಹೋಗುತ್ತೆ. ಸರಿನಾ? ಸೊ ಇದು ಅರ್ಥ ಆಗಿ ನೀವು ಇದು ಮಾಡೋದಕ್ಕೆ ಬರುತ್ತೆ ಅಂತ ಹೇಳಿ ಇದು ಮಾಡಿ, ಇಲ್ಲ ಅಂತ ಹೇಳಿದ್ರೆ ಈ ಸ್ಟೆಪ್ ಮಾಡ್ಕೊಂಡು ಮಾಡಿ. ಸರಿ, ಎಫ್ ಪ್ರೈಮ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇವಾಗ ಏನು ಮಿಕ್ಕೊಂಡತ್ತಿಲ್ಲಿ -h minus 2x divided by x² into x plus h the whole square. ಇದೆಲ್ಲ ಮಿಕ್ಕೊಂಡತ್ತೆ ಆಸ್ ಲಿಮಿಟ್. ಅದನ್ನು ಬರಿಬೇಕು ನಾನು. h tends towards 0. ಆಯಿತಾ? ಇವಾಗ ನಾನು ಏನನ್ನ ಮಾಡ್ಬೋದಾ? ಹಾಂ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಆನ್ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಸೊ ಇಲ್ಲೇನಾಗುತ್ತೆ ಇಲ್ಲಿ, ಸೊ ದಿಸ್ ವುಡ್ ಬಿ -0 minus 2x divided by x² into x plus 0 the whole square. ಸೊ ಇದು -2x by x to the power of 4 ಬರುತ್ತೆ ಅಲ್ವಾ? x² into x² is x to the power of 4. ಸೊ ಇಲ್ಲಿ ತಿರ್ಗಾ
ಇದು ಮತ್ತಿದು ಕ್ಯಾನ್ಸಲ್ ಹಾಕ್ಕೊಂಡು ಎಫ್ ಪ್ರೈಮ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು -2/x³ ಈ ಉತ್ತರ ಬರುತ್ತೆ ಅಲ್ವಾ. ಸೊ ಅದೇ ನಿಮ್ಮ ಉತ್ತರ.